ನಮಸ್ಕಾರ ಟ್ರೇಡರ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು 29th ಆಗಸ್ಟ್ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ಅನಾಲಿಸಿಸ್ ಮಾಡೋಣ. ನಿಫ್ಟಿ ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ದಿನ 28th ಆಗಸ್ಟ್ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇತ್ತು. ಬ್ಯಾಂಕ್ ನಿಫ್ಟಿನಲ್ಲಿ ಏನಾಯ್ತು ಅಂತ ಮುಂಚೆ ನೋಡೋಣ. ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದು ಬ್ಯಾಂಕ್ ನಿಫ್ಟಿ ಏನಾದರೂ 51,500 ಮೇಲೆ ಹೋದ್ರೆ ಮಾತ್ರನೇ ನಾವು ಕಾಲ್ ಪೊಸಿಷನ್ ತಗೊಳ್ಳೋಣ. 51,400 to 500 ರೆಸಿಸ್ಟೆನ್ಸ್ ಅಂತ ಡಿಸ್ಕಸ್ ಮಾಡಿದ್ವಿ. ಹಾಗೂ ಕೆಳಗಡೆ 50,900 ಲೆವೆಲ್, 51,000 ಈ ಲೆವೆಲ್ ಅಲ್ಲಿ ಸಿಕ್ಕರೆ ನಾವು ಕಾಲ್ ಪೊಸಿಷನ್ ತಗೋಬಹುದು ಅಂತ ಡಿಸ್ಕಸ್ ಮಾಡಿದ್ವಿ. ಆದ್ರೆ ಬ್ಯಾಂಕ್ ನಿಫ್ಟಿ ಕೆಳಗಡೆ ಆಗ್ಲಿ ಅಥವಾ ಮೇಲೆ ಆಗ್ಲಿ ಯಾವುದೇ ಲೆವೆಲ್ ಅಲ್ಲಿ ಬರಲಿಲ್ಲ. ಸ್ಟಾರ್ಟಿಂಗ್ ಆಫ್ ದ ಡೇ ಸ್ವಲ್ಪ ವಾಲಟಿಲಿಟಿ ನಲ್ಲಿ ಕೆಳಗಡೆ 51,085 ಹತ್ರ ಬಂದಿತ್ತು. ಹಾಗೂ ಸ್ಮಾಲ್ ರಿಕವರಿನಲ್ಲಿ ಹೈಯರ್ ಪಾಯಿಂಟ್ ಮಾಡಿದ್ದು 51,260. ಓನ್ಲಿ 180 ಪಾಯಿಂಟ್ಸ್ ರೇಂಜ್ ಅಲ್ಲಿ ದಿನವೆಲ್ಲ ಟ್ರೇಡ್ ಆಯ್ತು. ಕೊನೆಯ 1 ಅವರ್ ಅಲ್ಲಿ ಪ್ರಾಫಿಟ್ ಬುಕಿಂಗ್ ಅಂತ ಬಂದ್ರೆ ಕೂಡ 3 ಗಂಟೆ ನಂತರ, ಯೂಶುವಲಿ 3 PM ನಂತರ ಬ್ಯಾಂಕ್ ನಿಫ್ಟಿ 51,049 ವರೆಗೆ ಕೆಳಗಡೆ ಬಂದಿದ್ರೆ ಕೂಡ ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 51,143 ಬರ್ತಾ ಇದೆ. ಕ್ಲೋಸಿಂಗ್ ಆಲ್ಮೋಸ್ಟ್ ಫ್ಲಾಟ್ ಆಗಿದ್ದಕ್ಕೆ ಇಲ್ಲಿ ಪುಟ್ ಪ್ರೀಮಿಯಮ್ಸ್ ಕೂಡ ಅಷ್ಟು ಮೂವ್ಮೆಂಟ್ ಕೊಟ್ಟಿರಲ್ಲ. ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿನಲ್ಲಿ ನಮಗೆ ಬ್ಯಾಂಕ್ ನಿಫ್ಟಿನಲ್ಲಿ ಯಾವುದೇ ಒಳ್ಳೆ ಮೂವ್ಮೆಂಟ್ ಸಿಗ್ಲಿಲ್ಲ. ಇನ್ನು ಎಕ್ಸ್ಪೈರಿ ನಂತರ ಗುರುವಾರ ದಿನ ನಿಫ್ಟಿ ಎಕ್ಸ್ಪೈರಿನಲ್ಲಿ ಬ್ಯಾಂಕ್ ನಿಫ್ಟಿ ಏನಾಗ್ಬೋದು ಅಂತ ನೋಡೋದಾದ್ರೆ, ಇಲ್ಲಿ ಬ್ಯಾಂಕ್ ನಿಫ್ಟಿನ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ 3 ದಿನಗಳ ಚಾರ್ಟ್ ನ ನೋಡಿದ್ರೆ ಇದು ಒಂದು ಹೆಡ್ ಅಂಡ್ ಶೋಲ್ಡರ್ ಫಾರ್ಮೇಟ್ ನ ಮಾಡಿದೆ. ಇದರ ಬ್ರೇಕ್ ಲೆವೆಲ್ ಕೆಳಗಡೆ 51,000 ಹತ್ರ ಬರ್ತಾ ಇದೆ. ಆದ್ರೆ ಇಮಿಡಿಯೇಟ್ ಆಗಿ ಕೆಳಗಡೆ 10 ಡೇ 20 ಡೇ ಹಾಗೂ 50 ಡೇ ಮೂವಿಂಗ್ ಆವರೇಜ್ಗಳು 50,900 50,800 ಹತ್ರ ಇದಾವೆ. ಈ ಲೆವೆಲ್ ಅಲ್ಲಿ ಪೊಸಿಷನ್ ತಗೊಂಡ್ರೆ ಅಗೇನ್ ಸೈಡ್ ವೇಸ್ ಪ್ರೀಮಿಯಂ ಡಿಕೆ ಆಗೋ ಚಾನ್ಸಸ್ ಇರುತ್ತೆ. ಬ್ಯಾಂಕ್ ನಿಫ್ಟಿ 50,800 ಕೆಳಗಡೆ 15 ನಿಮಿಷ ಏನಾದರೂ ಸ್ಪೆಂಡ್ ಮಾಡ್ತು ಅಂತಂದ್ರೆ ಅದ್ರ ಕೆಳಗಡೆಯಿಂದ ನಾವು ಪುಟ್ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ಹೆಚ್ಚಿನ ಕರೆಕ್ಷನ್ 3,500 ಕೆಳಗಡೆ 300 ವರೆಗೂ ತಗೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ ಏನಾದರೂ ರಿಕವರಿ ಕಾಣೋಕೆ ಶುರು ಆದ್ರೆ ಅಗೇನ್ ಬ್ಯಾಂಕ್ ನಿಫ್ಟಿನಲ್ಲಿ 51,300 ಮೇಲ್ ಆಲ್ ಪೊಸಿಷನ್ ತಗೊಳಕ್ಕೆ ಯೋಚನೆ ಮಾಡಬಹುದು. ಅದು ಏತಕ್ಕಂತಂದ್ರೆ ಮಂಗಳವಾರದ ಕೊನೆಯ ಅವರ್ ಹೈ ಏನಿತ್ತು ಇದು 51,300 ಇತ್ತು. 51,300 ಮೇಲೆ ಬರ್ತಿದ್ದಂಗೆ ಇಲ್ಲಿ ನಾವು ಸಿ ಪೊಸಿಷನ್ಸ್ ನ ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೈ ಮಾಡಬಹುದು. ಇಲ್ಲಿಂದ ಬರೋ ಅಪ್ ಮೂವ್ ಬ್ಯಾಂಕ್ ನಿಫ್ಟಿನ ಮೇಲೆ 51,600 ಹಾಗೂ ಮೇಲೆ 52,000 ವರೆಗೂ ತಗೊಂಡೋಗೋ ಚಾನ್ಸಸ್ ಇರುತ್ತೆ. 51,300 ಮೇಲೆ ಕಾಲು, ಇಲ್ದಿದ್ರೆ 50,800 ಕೆಳಗಡೆ ಪುಟ್ ಪೊಸಿಷನ್ ತಗೊಳ್ಳೋಣ. ಈ ಮಧ್ಯದಲ್ಲಿ ಯಾವುದೇ ರೇಂಜ್ ಅಲ್ಲಿ ನಾವು ಕಾಲ್ ಅಥವಾ ಪುಟ್ ಪೊಸಿಷನ್ಸ್ ಗಳು ಆಪ್ಷನ್ ಬೈಯರ್ಸ್ ತಗೊಂಡ್ರೆ ಇಲ್ಲಿ ಟ್ರ್ಯಾಪ್ ಆಗೋ ಚಾನ್ಸಸ್ ಇರುತ್ತೆ. ಇದು ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆದವು. ಈಗ ನಿಫ್ಟಿಗೆ ಬರೋಣ. ನಾವು ಪರ್ಸನಲಿ ಬ್ಯಾಂಕ್ ನಿಫ್ಟಿನಲ್ಲಿ ಯಾವುದೇ ಪೊಸಿಷನ್ ತಗೊಳ್ಳಿಲ್ಲ. ಆದ್ರೆ ನಿಫ್ಟಿನಲ್ಲಿ ನಾವು ಸ್ಟಾರ್ಟಿಂಗ್ ಆಫ್ ದ ಡೇ ನಿಫ್ಟಿ 25,000 ಮೇಲೆನೆ ಓಪನ್ ಆಗಿದ್ದಕ್ಕೆ ಇಲ್ಲಿ ನಾವು ಕಾಲ್ ಪೊಸಿಷನ್ಸ್ ನ ತಗೊಂಡಿದ್ವಿ. ಇಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಸ್ವಲ್ಪ ವಾಲಟಿಲಿಟಿ ನಂತರ ನಿಫ್ಟಿ 25,078 ನಮ್ಮ ಟಾರ್ಗೆಟ್ ಏನಾಗಿತ್ತು, ಈ ಲೆವೆಲ್ ಅಲ್ಲಿ ನಮ್ಮ ಫಸ್ಟ್ ಟಾರ್ಗೆಟ್ ಆಗಿತ್ತು. ಹಾಗೂ 25,100 ನಮ್ಮ ಸೆಕೆಂಡ್ ಟಾರ್ಗೆಟ್ ಆಗಿತ್ತು. ಈ ಲೆವೆಲ್ಗಳು ಬರ್ತಿದ್ದಂಗೆ ನಾವು ಇಲ್ಲಿ ಪ್ರಾಫಿಟ್ ಬುಕ್ ನ ಮಾಡ್ಕೊಂಡಿದ್ವಿ. ಅದಾದ್ಮೇಲೆ ಕನ್ಸಾಲಿಡೇಷನ್ ನಂತರ ದಿನದ ಕೊನೆಯಲ್ಲಿ ಇಲ್ಲಿ ಒಂದು ಫ್ಲಾಗ್ ಪ್ಯಾಟರ್ನ್ ಬ್ರೇಕ್ಔಟ್ ಆಗ್ತಿದೆ ಅಂತ ಇಲ್ಲಿ ಒಂದು ಸಿ ಪೊಸಿಷನ್ಸ್ ನ ಕಡಿಮೆ ಕ್ವಾಂಟಿಟಿನಲ್ಲಿ ಟ್ರೈ ಮಾಡಿದ್ವಿ. ಈ ಬ್ರೇಕ್ಔಟ್ ಫಾಲ್ಸ್ ಬ್ರೇಕ್ಔಟ್ ಆಗಿ ಇದು ಕೆಳಗಡೆ ಬಂದಾಗ ಇಲ್ಲಿ ನಮ್ಮ ಸ್ಟಾಪ್ ಲಾಸ್ ಎಷ್ಟಾಯ್ತು, ಅಲ್ಲಿಂದ ನಿಫ್ಟಿ ಕೆಳಗಡೆ 25,044 ಹತ್ರ ಬಂದು ಕ್ಲೋಸಿಂಗ್ ನ ಕಂಡಿದೆ. ನಮ್ಮ ಟ್ರೇಡಿಂಗ್ ಅಲ್ಲಿ ಮೊದಲನೇ ಟ್ರೇಡ್ ಅಲ್ಲಿ ಆಲ್ಮೋಸ್ಟ್ 64 ಪಾಯಿಂಟ್ಸ್ ನ ಗೇನ್ ಮಾಡಿದ್ವಿ. ಅದರಲ್ಲಿ 25 ಪಾಯಿಂಟ್ಸ್ ನ ಲಾಸ್ ಮಾಡ್ಕೊಂಡ್ವಿ. ಇದು ನಮ್ಮ ಇವತ್ತಿನ ಟ್ರೇಡ್ ಆಗಿತ್ತು. ಇನ್ನು ನಾವು ಗುರುವಾರಕ್ಕೆ ಯಾವ ಲೆವೆಲ್ ಇಟ್ಕೊಂಡು ಟ್ರೇಡ್ ಮಾಡಬಹುದು ಅಂತ ನೋಡಕ್ಕಿಂತ ಮುಂಚೆ ಕ್ವಿಕ್ ಆಗಿ ಒಂದು ಬಾರಿ ಆಪ್ಷನ್ ಚೈನ್ ನ ಚೆಕ್ ಮಾಡೋಣ. ನಾವು ಈಗ ಮಂತ್ಲಿ ಎಕ್ಸ್ಪೈರಿ ಆಪ್ಷನ್ ಚೈನ್ ಡೇಟಾದಲ್ಲಿ ಇದೀವಿ. ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 56 lakhs ಆದ್ರೆ ಕಾಲ್ ಸೈಡ್ ಅಲ್ಲಿ 49 lakhs ಇದೆ. ಆಲ್ಮೋಸ್ಟ್ ಸಮನಾಗಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿ ಸ್ವಲ್ಪ ಪುಟ್ ರೇಟರ್ಸ್ ಹೆಚ್ಚಾಗಿದ್ದಾರೆ, ಬುಲ್ಲಿಶ್ ಆಗಿರೋರು. ಇನ್ನು ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 3,55,000 25,100 ಹತ್ರ ಇದೆ. ಹಾಗೂ ಇಲ್ಲಿ ನೀವು ನೋಡ್ಬೋದು 25,100 ಕೆಳಗಡೆ ಇದು ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಓಪನ್ ಇಂಟ್ರೆಸ್ಟ್ ಕಡಿಮೆ ಆಗ್ತಿದಾವೆ. ಕಾಲ್ ರೇಟರ್ಸ್ ತಮ್ಮ ಪೊಸಿಷನ್ಸ್ ಗಳಿಂದ ಹೊರಗಡೆ ಬರ್ತಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ.
ಸೊ 25,100 ಅದ್ರ ಮೇಲೆನೆ ನಿಫ್ಟಿ ಕ್ಲೋಸಿಂಗ್ ಆಗೋ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಈಗಿನ ಆಪ್ಷನ್ ಚೈನ್ ಡೇಟಾ ಪ್ರಕಾರ. ಇನ್ನು ಪುಟ್ ಸೈಡ್ ಅಲ್ಲಿ ನೋಡಿದ್ರೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 4,74,000 25,000 ಹತ್ರ ಇದೆ. ಸೊ ನಾವು ನಿಫ್ಟಿಗೆ ಈ ಪ್ರೀವಿಯಸ್ ಸಪೋರ್ಟ್ ಟ್ರೆಂಡ್ ಲೈನ್ ಏನಿದೆ ಇದನ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಆಪ್ಷನ್ ಚೈನ್ ಪ್ರಕಾರ, ಹಾಗೂ ಈ ಸಪೋರ್ಟ್ ಟ್ರೆಂಡ್ ಲೈನ್ 25,000 ಹತ್ರನೇ ಬರುತ್ತೆ. ಸೊ ನಾವು 25,000 ಮೇಲೆ ಇರೋವರೆಗೂ ನಿಫ್ಟಿನಲ್ಲಿ ಬೈ ಅಂಡ್ ಡಿಪ್ಸ್ ಆಗಿ ಕಾಲ್ ಸೈಡ್ ಅಲ್ಲಿಯೇ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬೇಕು. ನಿಫ್ಟಿ ಏನಾದ್ರು 25,000 ಕೆಳಗಡೆ ಏನಾದ್ರು 15 ನಿಮಿಷ ಸ್ಪೆಂಡ್ ಮಾಡ್ತು ಅಂತಂದ್ರೆ ನಮ್ಮ ಕಾಲ್ ಪೊಸಿಷನ್ಸ್ ಇಂದ ನಾವು ಹೊರಗಡೆ ಬರಬೇಕು. ಏತಕ್ಕಂತಂದ್ರೆ 25,000 ಬ್ರೇಕ್ ಆದ್ಮೇಲೆ ನಿಫ್ಟಿನಲ್ಲಿ ಹೆಚ್ಚಿನ ಕರೆಕ್ಷನ್ ಕೆಳಗಡೆ 24,850 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ರಿಸ್ಕಿ ಟ್ರೇಡರ್ಸ್ ಇಲ್ಲಿ ಪುಟ್ಟು ಪೊಸಿಷನ್ಸ್ ನ 25,000 ಕೆಳಗಡೆ ಟ್ರೈ ಮಾಡ್ಬೋದು. ಇಲ್ಲಿಂದ ಬರೋ ಕರೆಕ್ಷನ್ 24,850 ವರೆಗೆ ಬರುತ್ತೆ. ಇಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ರಿವರ್ಸಲ್ ಅಲ್ಲಿ ಅಂತ ಯಾವುದೇ ಕಾಲ್ ಪೊಸಿಷನ್ಸ್ ನಾನು ಸಜೆಸ್ಟ್ ಮಾಡಲ್ಲ. ಕಾಲ್ ಪೊಸಿಷನ್ಸ್ ಏನಾದ್ರು ಇದ್ರೆ 25,000 ಮೇಲೆನೆ ಟ್ರೈ ಮಾಡಬೇಕು. 24,850 ಹತ್ರ ಬರ್ತಿದ್ದಂಗೆ ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಮಾರ್ಕೆಟ್ ಇಂದ ಸೈಡ್ ಅಲ್ಲಿ ಇರೋದು ಒಳ್ಳೇದು. ಸೊ 25,000 ವರೆಗೆ ನಾವು ಬೈ ಅಂಡ್ ಡಿಪ್ಸ್ ಅಂತ ಏನು ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ನಮ್ಗೆ ನಿಫ್ಟಿ 25,000 ಮೇಲೆ ಇರೋವರೆಗೂ ಕಾಲಲ್ಲಿಯೇ ಪೊಸಿಷನ್ಸ್ ನ ಇಟ್ಕೋಬೇಕು. 25,000 ಕೆಳಗಡೆ 15 ನಿಮಿಷ ಸ್ಪೆಂಡ್ ಮಾಡಿದ್ರೆ ನಮ್ಮ ಕಾಲ್ ಪೊಸಿಷನ್ಸ್ ಇಂದ ಹೊರಗಡೆ ಬರಬೇಕು. ಇಲ್ಲಿಂದ ಬರೋ ರಿಕವರಿಗೆ ಟಾರ್ಗೆಟ್ 25,120 ಮೊದಲನೇ ಟಾರ್ಗೆಟ್ ಆಗುತ್ತೆ. ಈ ರಿಕವರಿ ಕಂಟಿನ್ಯೂ ಆದ್ರೆ 25,180 ಇಂದ 200 ಲೆವೆಲ್. ಸೊ ಇಷ್ಟು ಮಾತ್ರನೇ ನಾವು ನಿಫ್ಟಿನಲ್ಲಿ ಟಾರ್ಗೆಟ್ ಇಟ್ಕೊಂಡು ಹೋಗೋಣ. ಏತಕ್ಕಂದ್ರೆ ಮಂತ್ಲಿ ಎಕ್ಸ್ಪೈರಿನಲ್ಲಿ ಈ ಬುಧವಾರ ಬಂದಿರೋ ರೀತಿನೇ ಕೊನೆಯ ಅವರಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ಇರುತ್ತೆ. ಸೊ 25,180 200 ಹತ್ರ ಇಲ್ಲಿ ಬರ್ತಿದ್ದಂಗೆ ಇಲ್ಲಿ ಪ್ರಾಫಿಟ್ ಬುಕ್ ನ ಮಾಡ್ಕೊಳ್ಳೋದು ಒಳ್ಳೇದು. ಇನ್ನು ಫೈನಲ್ ಆಗಿ ನಿಫ್ಟಿ ಏನಾದ್ರು ಮೊದಲನೆಯ 45 ನಿಮಿಷ ರೇಂಜ್ ಅಲ್ಲೇ ಟ್ರೇಡ್ ಆಗ್ತಾ ಇದ್ರೆ ಮಾರ್ಕೆಟ್ ಆಲ್ಮೋಸ್ಟ್ ಸೈಡ್ ವೇಸ್ ಅಲ್ಲೇ ಹೋಗೋ ಚಾನ್ಸಸ್ ಇರುತ್ತೆ. ಅದ್ರ ಕಡೆ ಕೂಡ ಗಮನ ಕೊಡಬೇಕು. 45 ನಿಮಿಷ ಕ್ರಾಸ್ ಆಗಿ ಹೋದ್ರೆ ಮೂಮೆಂಟಮ್ ಇರುತ್ತೆ. ಅದೇ ರೀತಿ ಕೆಳಗಡೆ ಕೂಡ. ಸೊ ಇದ್ರ ಒಳಗಡೆನೆ ಟ್ರೇಡ್ ಆಗೋ ಶುರು ಆದ್ರೆ ಪ್ರೀಮಿಯಂ ಡಿಕೆ ಆಗೋ ಚಾನ್ಸಸ್ ಇರುತ್ತೆ. ಆಪ್ಷನ್ ಬೈಯರ್ಸ್ ಇಲ್ಲಿ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆಲ್ಲ ನಮ್ಮ ಕಡೆ ಧನ್ಯವಾದಗಳು. ಥ್ಯಾಂಕ್ ಯು.